ಇವತ್ತಿನ ವಿಶೇಷ ಮಾವಿನ ಹಣ್ಣಿನ ಸ್ಪೆಷಲ್ ಕೇಸರಿಬಾತ್. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದಕ್ಕೆ ಯಾವ ಮಾವಿನ ಹಣ್ಣನ್ನು ಉಪಯೋಗಿಸಬೇಕು, ಯಾವಾಗ ಬಳಸಬೇಕು ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಸ್ಪೆಷಲ್ ಕೇಸರಿಬಾತ್ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಬಾಣಲಿಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಜೊತೆ 1-2 ಸ್ಪೂನಷ್ಟು ಎಣ್ಣೆನೂ ಸಹ ಬಳಸ್ಬೋದು. ತುಪ್ಪ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಒಂದು 20 ಗೋಡಂಬಿ ಬೀಜನ ಹಾಕಿ ಅದಕ್ಕೆ 2 ಲವಂಗನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಬೀಜ ಜೊತೆ ನೀವು ದ್ರಾಕ್ಷಿನೂ ಸೇರಿಸ್ಬೋದು. ಆದರೆ ನನಗೆ ಮಾವಿನ ಹಣ್ಣಿನ ಕೇಸರಿಬಾತಿಗೆ ದ್ರಾಕ್ಷಿ ಹಾಕಿದರೆ ಅಷ್ಟು ರುಚಿಯಾಗಿರೋದಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ದ್ರಾಕ್ಷಿನ ಸ್ಕಿಪ್ ಮಾಡಿ ಬರೀ ಗೋಡಂಬಿ ಹಾಗೆಯೇ ಲವಂಗನ ಸೇರಿಸಿ ಈ ತುಪ್ಪದಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಒಂದು 30 ಸೆಕೆಂಡ್ ಆದಮೇಲೆ ಅದೇ ತುಪ್ಪಕ್ಕೆ ನಾನಿಲ್ಲಿ ರವೆನ ಸೇರಿಸ್ತಾ ಇದ್ದೀನಿ. ಯಾವ ರವೆ ಅಂತಂದರೆ ಮೀಡಿಯಮ್ ರವೆ, ಬಾಂಬೆ ರವೆ, ಉಪ್ಪಿಟ್ಟು ರವೆ ಅಂತ ಸಿಗುತ್ತೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಕೆಲವರು ಇದನ್ನು ಸಣ್ಣ ರವೆನಲ್ಲೂ ಮಾಡ್ತಾರೆ. ಆದರೆ ಪರ್ಸನಲ್ಲಾಗಿ ನನಗೆ ಈ ಕೇಸರಿಬಾತು ಮೀಡಿಯಮ್ ರವೆನಲ್ಲಿ ಮಾಡಿದ್ರೆ ರುಚಿಯಾಗಿ ಬರುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಯಾವಾಗಲೂ ಈ ಕೇಸರಿಬಾತನ್ನ ಮೀಡಿಯಮ್ ರವೆನಲ್ಲಿ ಮಾಡ್ತೀನಿ. ಈ ರವೆನ ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಅಂತಂತಂದರೆ ಈ ರವೆ ಘಮ ಘಮ ಅಂತ ಸುವಾಸನೆ ಬರಬೇಕು, ಹಾಗೆ ತುಪ್ಪದಲ್ಲಿ ಹುರಿದಾಗ ಇದು ಊದಬೇಕು. ಅಲ್ಲಿವರೆಗೆ ಇದನ್ನ ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ಸುಮಾರು 4ರಿಂದ 5 ನಿಮಿಷ ಕಂಟಿನ್ಯೂಸ್ ಆಗಿ ಇದೇ ರೀತಿ ಹುರ್ಕೋಬೇಕಾಗುತ್ತೆ. ಈಗ ನೀವು ನೋಡ್ತಿರ್ಬೋದು, ಚೆನ್ನಾಗಿ ಊದ್ತಾ ಇದೆ, ಹಾಗೆಯೇ ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಘಮ ಘಮ ಅಂತ ಸುವಾಸನೆ ಬರುತ್ತೆ. ಇದು ಮುಖ್ಯವಾದಂಥ ಸ್ಟೆಪ್ಪು. ಯಾವುದೇ ಕೇಸರಿಬಾತ್ ಮಾಡಿದರೂ ಸಹ ನೀವು ರವೆನ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಕೇಸರಿಬಾತ್ ಬರುತ್ತೆ. ರವೆನ ಹುರಿಬೇಕಾದ್ರೇ ಆ ಗೋಡಂಬಿ ಕಲರು ಸಹ ಚೇಂಜ್ ಆಗಿದೆ, ಹಾಗೆಯೇ ಲವಂಗನೂ ಸಹ ತುಪ್ಪದಲ್ಲಿ ಚೆನ್ನಾಗಿ ಹುರಿದಾಗಿದೆ. ಈಗ ನೋಡಿದರೆ ರವೆನ ಚೆನ್ನಾಗಿ ಹುರಿದು ರೆಡಿ ಮಾಡ್ಕೊಂಡಿದ್ದೀವಿ. ಕೇಸರಿಬಾತಿಗೆ ಬೇಕಾಗಿರೋಂಥ ಮೊದಲನೇ ಹಂತ ರೆಡಿಯಾಗಿದೆ. ಕೇಸರಿಬಾತನ್ನು ಹಲವು ರೀತಿಯಲ್ಲಿ ಮಾಡ್ಬೋದು. ಇವತ್ತು ನಾನೊಂದು ಸಿಂಪಲ್ ಮೆಥಡ್ನಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಹುರಿದಿರೋ ಅಂಥ ರವೆ ರೆಡಿಯಾಗಿದೆ. ನೆಕ್ಸ್ಟ್ನೇ ಸ್ಟೇಜ್ನಲ್ಲಿ ಏನು ಅಂತಂದರೆ ಇದಕ್ಕೆ ಕುದೀತಿರೋ ಅಂಥ ನೀರನ್ನ ಸೇರಿಸಬೇಕಾಗುತ್ತೆ. ಇಲ್ಲಿ ನಾನು ಯಾವ ಲೋಟದಲ್ಲಿ ರವೆ ಸೇರಿಸಿದ್ನೋ ಅದೇ ಲೋಟದಲ್ಲಿ 2.5 ಲೋಟದಷ್ಟು ನೀರನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈ ರೀತಿ ಕೊತ ಕೊತ ಅಂತ ಕುದೀತಿರಬೇಕು. ಕುದೀತಿರೋ ಅಂಥ ನೀರನ್ನು ಈ ಹುರಿದಿರೋ ಅಂಥ ರವೆಗೆ ಸೇರಿಸ್ತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡಿದ್ದೀನಿ. ಈ ಕೇಸರಿಬಾತಿಗೆ ಮೊದಲನೇ ಹಂತದಿಂದ ಕೊನೆ ಹಂತದವರೆಗೆ ಫ್ಲೇಮ್ನ ಲೋನಲ್ಲೇ ಇಟ್ಕೋಬೇಕು, ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಈಗ ರವೆಗೆ ಕುದೀತಿರೋ ಅಂಥ ನೀರನ್ನ ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಕೈಯಾಡಿಸ್ತಾ ಇದ್ದೀನಿ. ಎಲ್ಲಿವರೆಗೆ ಅಂತಂದರೆ ಈ ರವೆ ಮತ್ತು ನೀರು ಎಲ್ಲ ಚೆನ್ನಾಗಿ ಸೇರಿಕೊಂಡು ಗಂಜಿ ಥರ ಆಗಬೇಕು. ರವೆನ ಮೊದಲೇ ನಾವು ತುಪ್ಪದಲ್ಲಿ ಹುರಿದಿದ್ದೀವಿ, ಅದೊಂದು ಮಟ್ಟಿಗೆ ಬೆಂದೇ ಆಗಿದೆ. ಹಾಗೆಯೇ ಈಗ ನೀರಿನಲ್ಲಿ ಈ ರವೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು ಸಾರಿ ಗಂಜಿ ಥರ ಆಗಿದೆ ಅಂದಾಗ ಇನ್ನು ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ 2 ನಿಮಿಷ ಬೇಯಿಸಿದರೆ ಈ ರವೆ ನೀರಿನಲ್ಲಿ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಈಗ 2 ನಿಮಿಷ ಆದಮೇಲೆ ಈ ರವೆ ನೀರನ್ನ ಚೆನ್ನಾಗಿ ಹೀರಿದೆ. ನೀವು ನೋಡ್ತಿರ್ಬೋದು, ರವೆನೂ ಸಹ ಚೆನ್ನಾಗಿ ಬೆಂದಿರೋದು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಸ್ಪೂನಿಗೆ ಅಂಟಬಾರ್ದು. ನೋಡಿ, ಈ ರೀತಿ ಅಂಟಲೇಬಾರ್ದು. ರವೆ ಸ್ಪೂನಿಗೆ ಅಂಟ್ತಾ ಇಲ್ಲ ಅಂತಂದರೆ ರವೆನೂ ಚೆನ್ನಾಗಿ ಹುರಿದಾಗಿದೆ, ನೀರಿನಲ್ಲಿ ಚೆನ್ನಾಗಿ ಬೆಂದಾಗಿದೆ ಅಂತ. 2ನೇ ಹಂತ ಮುಗಿದಲ್ವಾ? ಈಗ 3ನೇ ಹಂತದಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಕಪ್ ರವೆಗೆ ನಾನಿಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಮುಂದೆ ಸಿಹಿ ಮಾವಿನ ಹಣ್ಣನ್ನು ಸೇರಿಸೋದ್ರಿಂದ ಸಕ್ಕರೆನ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಸೇರಿಸ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ 1 ರವೆಗೆ 1.5 ಲೋಟದಷ್ಟು ಸಕ್ಕರೆ ಸೇರಿಸ್ಬೋದು, 2 ಲೋಟದಷ್ಟು ಸಕ್ಕರೆ ಸೇರಿಸ್ಬೋದು, ನಿಮ್ಮ ಇಷ್ಟದಂತೆ. ಈಗ ಸಕ್ಕರೆನ ಹಾಕಿದ ಮೇಲೆ ಮತ್ತೆ ಅದು ಕರಗಿ ಸ್ವಲ್ಪ ನೀರಿನಂತಾಗಿದೆ, ಪರವಾಗಿಲ್ಲ, ಅದು ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಹಂತದಲ್ಲಿ ರುಚಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಘಮ ಘಮ ಅಂತ ಸುವಾಸನೆ ಬರುತ್ತೆ. ಜೊತೆಗೆ ಏಲಕ್ಕಿ ಹಾಗೆ ಮಾವಿನ ಹಣ್ಣಿನ ಫ್ಲೇವರು ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಏಲಕ್ಕಿ ಪುಡಿ, ಉಪ್ಪನ್ನು ಹಾಕಿ ಆ ಸಕ್ಕರೆ, ರವೆ, ನೀರೊಂದೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕು ಅಂತ ನೀವು ಕೇಳ್ಬೋದು. ಈ ಸಕ್ಕರೆ ಮೊದಲು ಬಿಸಿನಲ್ಲಿ ಕರಗಿಬಿಟ್ಟು ಚೆನ್ನಾಗಿ ನೀರಾಗುತ್ತೆ. ಆಮೇಲೆ ಮತ್ತೆ ಬಿಸಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಇದು ಪಾಕ ಬಂದುಬಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ. ಈ ರೀತಿ ಹಲವ ಥರ ಆಗುತ್ತೆ. ಇಲ್ಲಿವರೆಗೆ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು. ಫ್ಲೇಮ್ ಮಾತ್ರ ಲೋನಲ್ಲೇ ಇರಬೇಕು. ಈಗ ನೋಡಿದರೆ ಒಂದು ರೀತಿಯ ಕೇಸರಿಬಾತ್ ರೆಡಿಯಾಗಿದೆ. ಇದು ಮಾವಿನ ಹಣ್ಣಿನ ಕೇಸರಿಬಾತ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಚೆನ್ನಾಗಿ ಹಣ್ಣಾಗಿರೋಂಥ ಸಿಹಿ ಮಾವಿನ ಹಣ್ಣು, ಸಿದ್ರೆ ಇರಬಾರ್ದು, ಸ್ವಲ್ಪ ನೈಸಾಗಿರೋಂಥ ಮಾವಿನ ಹಣ್ಣನ್ನು ಈ ಬ್ಲೆಂಡರ್ಗೆ ಹಾಕ್ಕೊಂಡು ಚೆನ್ನಾಗಿ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು, ಸಿದ್ರೆ ಇರಬಾರ್ದು, ಸಿಹಿಯಾಗಿರಬೇಕು, ಒಳ್ಳೆ ಕಲರ್ ಇರಬೇಕು. ಇದೇ ಕಲರು ಕೇಸರಿಬಾತಿಗೆ ಬರುತ್ತೆ. ಹಾಗಾಗಿ ಬಾದಾಮಿ, ಆಲ್ಫಾನ್ಸೋ ಅಂಥ ರೀತಿಯ ಮಾವಿನ ಹಣ್ಣು ತೊಗೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಮಲ್ಲಿಕಾದಲ್ಲಿ ಸ್ವಲ್ಪ ಸಿದ್ರೆ ಇರುತ್ತೆ, ಹಾಗಾಗಿ ಅವಾಯ್ಡ್ ಮಾಡಿ. ಜೊತೆಗೆ ಬಂಗನಪಲ್ಲಿನಲ್ಲಿ ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ, ಅದು ಸಿಹಿ ಇರುತ್ತೆ, ಪರವಾಗಿಲ್ಲ, ನಿಮಗೆ ನೋಡಿಕೊಂಡು ಮಾವಿನ ಹಣ್ಣನ್ನು ಸೇರಿಸಿ. ಈಗ ಈ ಪ್ಯೂರಿ ಮಾಡ್ಕೊಂಡಂಥ ಮಾವಿನ ಹಣ್ಣನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ಪಿನಷ್ಟು ಮಾವಿನ ಹಣ್ಣಿನ ಪ್ಯೂರಿ ಕರೆಕ್ಟಾಗಿರುತ್ತೆ. ಹಾಗೆ ಆ ಲೋಟ
ಲೋಟದಲ್ಲಿ ಸ್ವಲ್ಪ ಪ್ಯೂರಿ ಇರೋದ್ರಿಂದ ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಆ ರವೆ, ಸಕ್ಕರೆ ಎಲ್ಲದಕ್ಕೂ ಸಹ ಈ ಮಾವಿನ ಹಣ್ಣಿನ ರಸನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ ಅಂತಂದರೆ ಈ ರವೆ, ನೀರು, ಈ ಮಾವಿನ ಹಣ್ಣು ಎಲ್ಲ ಚೆನ್ನಾಗಿ ಸೇರ್ಕೋಬೇಕು, ಒಂದಾಗಬೇಕು. ಆ ರುಚಿ ಚೆನ್ನಾಗಿ ಒಂದಕ್ಕೊಂದು ಸೇರಿಕೊಂಡು ಇದು ತಿನ್ನಬೇಕಾದ್ರೆ ಮಾವಿನ ಹಣ್ಣಿನ ಫ್ಲೇವರು ಸಿಗಬೇಕು, ರವೆ ಫ್ಲೇವರು ಸಿಗಬೇಕು, ತುಪ್ಪದ ಫ್ಲೇವರು ಸಿಗಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೇಲೆ ನಾನು ಮತ್ತೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದನ್ನ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ 1 ರಿಂದ 2 ನಿಮಿಷ ಬೇಯಿಸಬೇಕಾಗುತ್ತೆ. ಈಗ ನೋಡಿದರೆ 1 ರಿಂದ 2 ನಿಮಿಷ ಆದಮೇಲೆ ಈ ಮಾವಿನ ಹಣ್ಣಿನ ಕೇಸರಿಬಾತು ಬಾಯಲ್ಲಿಟ್ಟರೆ ಕರಗಬೇಕು, ಆ ರೀತಿ ರೆಡಿಯಾಗಿದೆ. ನೋಡಿ, ಸ್ಪೂನಿಗೆ ಅಂಟುತ್ತಾನೆ ಇಲ್ಲ, ಅಂದರೆ ಇದು ಕರೆಕ್ಟಾಗಿ ಹದವಾಗಿ ರೆಡಿಯಾಗಿದೆ ಅಂತ ಅರ್ಥ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.